ಫಸ್ಟ್ ಆಫ್ ಆಲ್ ಸರಳ ಜೀವನ ಚಾನೆಲ್ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರ. ಈ ಚಾನೆಲ್ ನಾವು ಹೆಂಗೆ ಲೈಫ್ ಸರಳವಾಗಿರಬೇಕು ಅಂತ ಅಂದ್ಕೊಳ್ತೀವೋ ಹಾಗೆಯೇ ಈ ಚಾನೆಲ್ ತುಂಬ ಸರಳವಾಗಿ ಮೂಡಿ ಬರ್ತಾ ಇದೆ. ಸಾಮಾನ್ಯ ನಾನು ಯಾವುದೂ ಅಷ್ಟೊಂದು ಸದ್ದು ಗದ್ದಲ ಇರುವಂಥ ಅತಿಯಾದ ಮೇಕಪ್ ಇರುವಂಥ ಯಾವುದೇ ಒಂದು ರಿಯಾಲಿಟಿ ಅಲ್ಲದೆ ಇರುವಂಥ ಚಾನೆಲ್ಸ್ ನೋಡೋದಕ್ಕೆ ನಾನು ತುಂಬ ಇಷ್ಟಪಡೋಲ್ಲ. ಅದು ಯಾಕೋ ಈ ಚಾನೆಲ್ ಶುರುವಾಗಿಂದ ಸ್ವಲ್ಪ ಇದ್ರ ಬಗ್ಗೆ ಗಮನ ಬರ್ತಾ ಇದೆ, ಮನಸ್ಸು ಕೂಡ ಸೆಳೀತಾ ಇದೆ. ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ಆಮೇಲಿಂದ ಯಾವುದೇ ಒಂದು ಏನೋ ಪೊಲಿಟಿಕಲ್ ಇದಾಗಲಿ ಅಥವಾ ಸೀರಿಯಲ್ಸ್ಗಳಾಗಲಿ ಯಾವುದೋ ಒಂದು ಕಲ್ಪನಾ ಲೋಕಕ್ಕೆ ನಮ್ಗೆ ಹೇಳ್ಕೊಂಡು ಹೋಗುವಂಥದ್ದು ಯಾವುದೂ ಇಲ್ಲ. ಏನು ವಾಸ್ತವತೆ ಇದೆ ಅದನ್ನು ನಮಗೆ ತೋರಿಸ್ತಾರೆ. ಹಾಗಾಗಿ ನಮಗೆ ಈ ಚಾನಲ್ ತುಂಬ ಇಷ್ಟ ಆಗುತ್ತೆ. ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿಯವರೆಲ್ಲ ಸರಳ ಜೀವನ ಚಾನಲ್ ಅವಾಗವಾಗ ನೋಡ್ತಾ ಇರ್ತಾರೆ. ನನಗೂ ಟೈಮ್ ಸಿಕ್ಕಿದಾಗ ನೋಡ್ತೀನಿ. ಅದರಲ್ಲಿ ಬರೋ ರಾಮಾಯಣ ಮಹಾಭಾರತ ಕಥೆಗಳು ಹಾಗೂ ಅಜ್ಜಿ ಕಥೆಗಳೆಲ್ಲ ನಂಗೆ ತುಂಬ ಇಷ್ಟ. ಅವರು ರಾಮಾಯಣ ಕಥೆಗಳನ್ನೆಲ್ಲ ಒಂದೊಂದು ಕ್ಯಾರೆಕ್ಟ್ರು ಹೇಗಿರುತ್ತೆ ಅಂತ ಅದಕ್ಕೆ ಬೇರೆ ಬೇರೆ ಕಥೆಗಳನ್ನೆಲ್ಲ ಸೃಷ್ಟಿ ಮಾಡಿ ತೋರಿಸ್ತಾರೆ. ಅದರಿಂದ ಅದೆಲ್ಲ ನಮಗೆ ಬೇಗ ರೀಚ್ ಆಗುತ್ತೆ ಅಂತ ಚಾನಲ್ ನಾನು ನೋಡ್ತೀನಿ. ಹೌದು, ದಿನ ನೋಡ್ತೀನಿ. ಅದರೊಳಗೆ ಜನಪದ ಹಾಡು ಅವೆಲ್ಲ ಬರುತ್ತಲ್ಲ, ಅದು ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ. ಬೇರೆ ಚಾನಲ್ಗಿಂತ ಇದು ತುಂಬ ಚೆನ್ನಾಗಿ ಮೂಡಿ ಬರುತ್ತಿದೆ. ತುಂಬ ಖುಷಿ ಆಗುತ್ತೆ ನೋಡೋಕ್ಕಿದು. ನಾನು ರಾಮಾಯಣ, ಆಮೇಲಿಂದ ಜನಪದ ಗೀತೆ, ಆಮೇಲಿಂದ ಸಂಗೀತಗಳೆಲ್ಲ ಬರುತ್ತೆ. ಅದು ದೇವರ ಸ್ಥಾನದ್ದೆಲ್ಲ ಬರುತ್ತಲ್ಲ, ಅದೆಲ್ಲ ನೋಡ್ತಿರ್ತೀನಿ. ನೋಡ್ತೀವಿ ಜಾನಪದ ಗೀತೆಗಳು ಮತ್ತು ಇದು ಹಳೆಯದು ಅಜ್ಜಿದು ಕತೆ ಮತ್ತು ಇದು ರಾಮಾಯಣ ಮಹಾಭಾರತದ ಬಗ್ಗೆ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಇನ್ನೂ ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ ಆ ಥರ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ನಮ್ಮ ಹಸ್ಬೆಂಡು ನಮ್ಮ ಮಕ್ಳಿಗೆಲ್ಲ ಇಷ್ಟ. ನೋಡ್ತೀನಿ, ಯಾವಾಗಲೂ ಚೆನ್ನಾಗಿ ಬರುತ್ತೆ. ಎಲ್ಲ ಮಕ್ಳುಗಳಿಗೆ ಅಜ್ಜಿ ಕತೆಗಳು ಹೇಳೋದು ಒಂಥರ ನಮಗೆಲ್ಲ ಮರ್ತೇ ಹೋಗಿದೆ. ನಾವು ಕುತ್ಕೊಂಡು ಮಕ್ಕಳಿಗೆಲ್ಲ ಹೇಳೋಕ್ಕಾಗಲ್ಲ. ಅಟ್ಲೀಸ್ಟ್ ಅವ್ರು ಅದನ್ನು ನೋಡೋರು ತಿಳ್ಕೊತಾರೆ. ಚೆನ್ನಾಗಿ ಬರ್ತಾಯಿದೆ. ಇನ್ನೂ ಈ ಥರ ಒಳ್ಳೊಳ್ಳೆ ಕತೆಗಳು ತೋರಿಸಿದ್ರೆ ಒಳ್ಳೆಯದು, ಚೆನ್ನಾಗಿದೆ. ಸರಳ ಜೀವನ ಇತ್ತೀಚೆಗೆ ಶುರುವಾಗಿರುವಂಥ ಒಂದು ಚಾನಲ್ನಲ್ಲಿ ಬಹಳ ವಿಚಾರಗಳನ್ನು ಒಳಗೊಂಡಿದೆ. ಅದು ಸರಳ ಜೀವನದಲ್ಲಿ ಬರ್ತಿರುವಂತಹ ಪ್ರಾಚೀನ ವಿಚಾರಗಳಿರ್ಬೋದು, ಅಥವಾ ಋಷಿಮುನಿ ನಮ್ಮ ಪೂರ್ವಜರ ವಿಚಾರಗಳಿರ್ಬೋದು, ಜನಪದ ವಿಚಾರಗಳಿರ್ಬೋದು, ನಮ್ಮ ಹಳೆ ಕಾಲದ ಸೊಗಡನ್ನು ಮತ್ತು ಪಾರಂಪರೆಯನ್ನು ಬಿಂಬಿಸುವಂತಹ ಕೆಲಸವನ್ನು ಇದು ಮಾಡ್ತಾ ಇದೆ ಈ ಚಾನಲ್ಲು. ಇದರಿಂದ ಮಕ್ಕಳಿಗೆ ಎಷ್ಟೋ ವಿಚಾರಗಳಲ್ಲಿ ಆರೋಗ್ಯ ದೃಷ್ಟಿಯಿಂದ ಆಗಿರ್ಬೋದು, ವೈಜ್ಞಾನಿಕವಾಗಿರ್ಬೋದು, ತಾಂತ್ರಿಕತೆಯಿಂದ ಆಗಿರ್ಬೋದು, ಎಲ್ಲ ವಿಚಾರಗಳಲ್ಲೂ ಕೂಡ ತಿಳುವಳಿಕೆಯನ್ನು ಮೂಡಿಸುವಂಥ ಸಣ್ಣ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದೆ. ಅವರ ಮುಂದಿನ ಬದುಕಿಗೆ ಅನುಕೂಲವಾಗುವಂತಹ ಕೆಲವು ವಿಚಾರಗಳನ್ನ ತರಲಿ ಅಂದ್ಬಿಟ್ಟು ನಮ್ಮ ಕಡೆಯಿಂದ ಹಾರೈಕೆ ಮಾಡಿ. ನನಗೆ ರಾಮಾಯಣ ಎಲ್ಲ ಇಷ್ಟ ಆಗುತ್ತೆ. ಚಾನಲ್ ಅವರು ನೀಟಾಗಿ ಎಲ್ಲ ತೋರಿಸ್ತಿದ್ದಾರೆ. ಸೊ ನನಗೆ ಅದ್ರ ಬಗ್ಗೆ ಕಾನ್ಸೆಪ್ಟ್ಸ್ ಎಲ್ಲ ಆರಾಮಾಗಿ ಅರ್ಥ ಆಗ್ತಿದೆ. ಸೊ ಇದರಿಂದ ಸ್ವಲ್ಪ ಹೆಲ್ಪ್ ಆಗ್ತಿದೆ ನಮಗೆ. ಅಜ್ಜಿ ಕತೆ ಅಂತ ಪ್ರೋಗ್ರಾಮ್ ಮಾಡ್ತಾರೆ, ಅದು ಸಖತ್ತು ಇಷ್ಟ ಆಗುತ್ತೆ ನನಗೆ. ಆ ಪ್ರೋಗ್ರಾಮ್ ಅಂದರೆ ಸಖತ್ತು ಇಷ್ಟ ಆಗುತ್ತೆ. ಸರಳ ಜೀವನದಲ್ಲಿ ಬರುವಂತಹ ಪ್ರೋಗ್ರಾಮ್ಸ್ ಎಲ್ಲ ತುಂಬ ಇನ್ಫಾರ್ಮೇಟಿವ್ ಆಗಿದೆ. ಇನ್ನು ಲೈಕ್ ಹಿಸ್ಟಾರಿಕಲ್ ಪರ್ಸನ್ ಡೀಟೇಲ್ಸ್ ಇರ್ಬೋದು, ರಾಮಾಯಣ ಡೀಟೇಲ್ಸ್ ಇರ್ಬೋದು, ಮಕ್ಕಳಿಗೆ ನಾವು ಎಪಿಕ್ ಬಗ್ಗೆ ಹೇಳೋದು ತುಂಬ ಕ್ಲಿಯರ್ ಆಗಿದೆ. ಅಷ್ಟೇ ಅಲ್ಲ, ರೈತರಿಗೆ ಯೂಸ್ ಆಗುವಂತಹ ಟಿಪ್ಸು ಎವ್ರಿಥಿಂಗ್ ಯೂಸ್ಫುಲ್ ಫ್ರಮ್ ದ ಚಾನಲ್ ಅಂತ ತಿಳ್ಕೊಳ್ತೀನಿ. ಲೈಕ್ ನಾರ್ಮಲ್ ಚಾನಲಲ್ಲಿ ಸೀರಿಯಲ್ಸ್ ನೋಡೋ ಬದಲು ಈ ಥರ ಚಾನಲ್ ನೋಡಿದ್ರೆ ಮಕ್ಕಳಿಗೆ, ನಮಗೆ ಎಲ್ರಿಗೂ ಒಂದು ಒಳ್ಳೆ ಸಂದೇಶ ಸಿಗೋ ಥರ ಅನಿಸುತ್ತೆ. ಸರಳ ಜೀವನ ಅಂತ ಈ ಚಾನಲ್ಲು 100 ದಿನ ಪೂರೈಸ್ತಾ ಇದೆ. ಸೊ ಈ ಚಾನಲ್ ಬಗ್ಗೆ ನಾನು ಕೆಲವು ಮಾತು ಹೇಳಬೇಕಂತ ಅಂದರೆ, ಇದು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಯಾಕೆ ಅಂತಂದರೆ, ಇವತ್ತಿನ ಚಾನಲ್ಗಳು ನೋಡ್ತಾ ಇದ್ದೀವಿ, ಬರೀ ಕ್ರೈಮು ಅಥವಾ ರಾಜಕೀಯ ಮತ್ತು ಇನ್ನೇನೋ ಮತ್ತು ಮಕ್ಕಳಿಗೆ ಬೇಕಾದಂಥ ಒಂದು ಒಳ್ಳೆ ಪ್ರೋಗ್ರಾಮ್ ಕೂಡ ಯಾವುದರಲ್ಲೂ ನಾವು ನೋಡ್ತಾ ಇಲ್ಲ ಅಷ್ಟೊಂದು. ಸೊ ಮಕ್ಕಳಿಗೆ ರಾಮಾಯಣ ಆಗಿರ್ಬೋದು, ಮತ್ತು ಪೌರಾಣಿಕ ಹಿಂದಿನ ಕಥೆಗಳಾಗಿರ್ಬೋದು, ಅಜ್ಜಿ ಕಥೆಗಳಾಗಿರ್ಬೋದು, ಅದೆಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ಈ ಸರಳ ಜೀವನದಲ್ಲಿ. ಹಾಗೆ ಈ ಜಾನಪದ ಗೀತೆಗಳು ಅದೆಲ್ಲ ಈಗಾಗಲೇ ಮಾಸಿ ಹೋಗ್ತಾ ಇದೆ. ಜನಪದ ಗೀತೆಗಳು ಅದೆಲ್ಲ ಈ ಚಾನಲಲ್ಲಿ ಅದನ್ನು ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಅವ್ರನ್ನ ಹೊರಗಡೆ ತಂದು ಎಂಥ ಹಳ್ಳಿಗಳಲ್ಲಿ ಈ ಅಳಿಸಿ ಹೋಗ್ತಾ ಇರೋವಂಥ ಒಂದು ಕಲೆನ ಇವರು ಪ್ರೋತ್ಸಾಹ ಕೊಟ್ಟು ಅದನ್ನು ಪ್ರತಿಬಿಂಬಿಸ್ತಾ ಇರೋದು ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಇನ್ನೂ ಪ್ರೋತ್ಸಾಹ ತರುವಂಥ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನ ಇವರು ಹಮ್ಮಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಈ ಸರಳ ಜೀವನವನ್ನು ಚಾನಲನ್ನು ನೋಡ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ಬರ್ತಾ ಇದೆ. ಕಲೆಗೆ, ಸಾಂಸ್ಕೃತಿಕ ಒಂದು ಅಭಿವೃದ್ಧಿಗೆ ಇದು ಸಹಾಯ ಮಾಡ್ತಾ ಇದೆ. ಅದೇ ರೀತಿ ಒಂದು ಸಮಾಜದಲ್ಲಿ ಒಂದು ಉತ್ತಮ ಬೆಳವಣಿಗೆಯನ್ನು ಇದು ಮಾಡ್ಬೋದಂತ ತಮ್ಮೆಲ್ಲರಿಗೂ ಹೇಳ್ತೇನೆ. ಧನ್ಯವಾದ. ಜೀವನ ಚೆನ್ನಾಗಿದೆ. ಮತ್ತು ಅದರಲ್ಲಿ ಬರುವ ಕೃಷಿ ಪ್ರೋಗ್ರಾಮ್ ಅದು ಜನರಿಗೆ ಹೆಲ್ಪ್ ಆಗುತ್ತೆ. ಹಾಗೆ ಮಹಾಭಾರತ ರಾಮಾಯಣ ನನ್ನ ಮಕ್ಕಳು ನೋಡ್ತಾರೆ. ಇದು ಇನ್ನೂ ಇಂಪ್ರೂವ್ ಆಗಲಿ. ಈ ಚಾನಲ್ನಿಂದ ಮಕ್ಕಳಿಗೆ ಮತ್ತು ಎಲ್ಲರಿಗೂ ಕೂಡ ಎಜುಕೇಷನ್ ಸಿಗ್ತಕ್ಕಂಥ ಒಂದು ಅವಕಾಶ ಸಿಗ್ತಾ ಇದೆ. ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ
ಜನಜೀವನಕ್ಕೆ ಬೇಕಾದಂಥ ಅತ್ಯುತ್ತಮವಾದ ವಿಚಾರಗಳನ್ನೆಲ್ಲ ತಿಳಿಸ್ಕೊಡ್ತಾ ಇದ್ದಾರೆ. ಈ ಚಾನಲ್ಲು ತುಂಬ ಚೆನ್ನಾಗಿದೆ, ಎಲ್ಲರೂ ಕೂಡ ವೀಕ್ಷಣೆ ಮಾಡ್ತಕ್ಕಂಥ ಚಾನಲ್ ಆಗಿದೆ. ಇದರಿಂದ ಮಕ್ಕಳಿಗೆ, ಮಧ್ಯವಯಸ್ಕರಿಗೆ, ಹೆಣ್ಮಕ್ಕಳಿಗೆ ಮತ್ತು ವಯಸ್ಸಾದವರಿಗೆ ತುಂಬ ವ್ಯವಸ್ಥಿತವಾದಂಥ ಒಂದು ಎಜುಕೇಷನ್ ಸಿಗುತ್ತೆ ಅಂತ ನಾನಾದರೂ ಭಾವಿಸಿದ್ದೀನಿ. ನಮ್ಮ ಚಾನೆಲ್ 100 ದಿವಸದ ಒಂದು 100 ದಿವಸ ಮುಗಿಸ್ತಾ ಇದ್ದೀರಾ ಅಂತ ಕೇಳಿ ಭಾಳ ಸಂತೋಷ ಆಯಿತು. ಏಕೆಂದರೆ ಇವತ್ತಿನ ದಿವಸದಲ್ಲಿ ಒಂದೊಂದು ಗಳಿಗೆ ಒಂದೊಂದು ದಿವಸನೇ ಒಂದೊಂದು ಘಟ್ಟ ಆಗುತ್ತೆ. ನೀವು 100 ದಿವಸ ಆಗಿ ನಿಮ್ಮ ಚಾನೆಲ್ 100 ವರ್ಷ ಶ್ರೀಸಾಮಾನ್ಯನಿಗೆ, ಕಲಾಸಕ್ತರಿಗೆ, ತಮ್ಮ ಜೀವನ ಶ್ರೇಯೋಭಿವೃದ್ಧಿಗೆ ಆಗುವಂಥ ಕೆಲಸಗಳು ನೀವು ಮಾಡಲಿ. ಈಗ ಶುರು ಮಾಡಿದ್ದೀರಾ, ಇದೇ ರೀತಿ ಮುಂದೆ ಕೂಡ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ಸರಳ ಜೀವನ ಚಾನಲ್ ನೋಡ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಬರ್ತಾ ಇದೆ. ಆ್ಯಂಡ್ ಅದರಲ್ಲಿ ಪುಣ್ಯಕ್ಷೇತ್ರ ಆ್ಯಂಡ್ ಅಜ್ಜಿ ಹೇಳಿದ ಕಥೆ ತುಂಬ ಇಷ್ಟ ಆಗುತ್ತೆ, ಚೆನ್ನಾಗಿ ಬರ್ತಾ ಇದೆ. ಆ್ಯಂಡ್ ಇವಾಗ 100 ಸಂಚಿಕೆ ಕಂಪ್ಲೀಟ್ ಮಾಡ್ತಾ ಇರೋದ್ರಿಂದ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಹೀಗೆ ಚೆನ್ನಾಗಿ ಬರ್ತಾ ಇರಲಿ. ಥ್ಯಾಂಕ್ ಯು. ನನಗೆ ಸರಳ ಜೀವನ ಟಿ ವಿ ತುಂಬ ಇಷ್ಟ ಆಯಿತು. ಯಾಕೆಂದರೆ ಹೆಸರಿಗೆ ತಕ್ಕಂತೆ ಸರಳ ಹಾಗೂ ಜೀವನದ ತತ್ವಗಳನ್ನ ಅಳವಡಿಸ್ಕೊಂಡಿರುವಂತಹ ಕಾರ್ಯಕ್ರಮಗಳು, ಧಾರಾವಾಹಿಗಳು ಅಂತ ತುಂಬ ಅಳವಡಿಸ್ಕೊಂಡಿದೆ. ಮತ್ತು 100ನೇ ಸಂಚಿಕೆ ಮಾಡ್ತಾ ಇರೋದು ತುಂಬ ಅತ್ಯುತ್ತಮವಾಗಿ. ಯಾಕೆಂದರೆ ಮುಂದುವರಿಯೋದಕ್ಕೆ 1 ದಿವಸ 2 ದಿವಸ ಕೌಂಟ್ ಮಾಡೋ ಡೇಸ್ನಲ್ಲಿ 100 ಡೇಸ್ ರೀಚ್ ಆಗೋದು ತುಂಬ ಕಷ್ಟಕರನೇ. ಅದಕ್ಕೆ ಆ ಟೀಮ್ಗೆಲ್ಲನೂ ಕೂಡ ಮತ್ತು ಸರಳ ಜೀವನದ ಟಿ ವಿಗೆ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಹಲೋ, ನನ್ನ ಹೆಸರು ಸೃಷ್ಟಿ ಅಂತ. ನಾನು ನನ್ನ ಹೆಸರು ಸೃಷ್ಟಿ. ನಾನು ಈ ಥರ ಸರಳದನ್ನ ನಾನು ನೋಡ್ತಾ ಇದ್ದೀನಿ. ಇದ್ರೊಳಗೆ ಚಾನಲ್ ನನಗೆ ಇದು ಅಜ್ಜಿ ಹೇಳಿದ ಕತೆ ಧಾರಾವಾಹಿ ನಂಗೆ ತುಂಬ ಇಷ್ಟ ಆಯಿತು. ಮತ್ತು ಈ ಚಾನಲ್ ತುಂಬ ಚೆನ್ನಾಗಿ ಒಳ್ಳೆ ಇವಾಗ 100 ಸಂಚಿಕೆ ಆಗಿದೆ. ಇದಿನ್ನೂ ಹಾಗೆ 100, 500, 1000, 2000 ಹಾಗೆ ಓಡ್ತಾನೆ ಇಲ್ಲಿ. ಅದಕ್ಕೆ ನನ್ನ ಅಭಿನಂದನೆಗಳು. ಥ್ಯಾಂಕ್ ಯು.